ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಬ್ರಹ್ಮ ಎಂದರೆ ಇತಿಮಿತಿಗಳೇ ಇಲ್ಲದ ಅನಂತವೂ ಅದ್ವಿತೀಯವೂ ಅಪರಿಮಿತವೂ ಆದ ಪರಮವಸ್ತುವೇ ಪರಮಾತ್ಮ. ಶಬ್ದದ ಸಾಮರ್ಥ್ಯವಾದರೂ ನಿಸ್ಸೀಮವಾದುದರಿಂದ ಅದನ್ನು ಶಬ್ದ ಬ್ರಹ್ಮ ಎಂದು ಕರೆದರು. ನಾವು ಸಾಗರ ಎಂಬ ಶಬ್ದವನ್ನು ಕೇಳುವುದೇ ತಡ ನಮ್ಮ ಮನದಲ್ಲಿ ಸಾಗರವು ತುಂಬಿ ನಿಲ್ಲುತ್ತದೆ. ಸಾಗರದ ಮೇಲೆ ಪರ್ವತ ಗಾತ್ರದ ಅಲೆಗಳು ಏಳುತ್ತವೆ. ಅದೇ ರೀತಿ ಬ್ರಹ್ಮ, ಆತ್ಮ, ಪರಮಾತ್ಮ ಎಂಬ ಶಬ್ದಗಳನ್ನು ಕೇಳುವುದೇ ತಡ ಆ ಪರಮಾತ್ಮನ ಅರಿವು ಅನುಭವ ನಮಗೆ ಕ್ಷಣಕಾಲವಾದರೂ ಆಗುತ್ತದೆ. ಮಹಾನುಭಾವಿ ಅಲ್ಲಮಪ್ರಭು ದೇವರು ಮಾತೆಂಬುದು ಜ್ಯೋತಿರ್ಲಿಂಗ ಎಂದರು. ಜ್ಯೋತಿ ಎಂದರೆ ಬೆಳಕು, ಲಿಂಗವೆಂದರೆ ದೇವರು. ಜ್ಯೋತಿರ್ಲಿಂಗವೆಂದರೆ ಬೆಳಕಿನ ದೇವರು. ನಿಜವಾಗಿಯೂ ಮಾತು ಬೆಳಕಿನ ರೂಪದ ದೇವರು. ಜೀವನದಲ್ಲಿ ಬೇರೆ ಯಾರಿಂದಲೂ ಸಾಧಿಸಲಾಗದ್ದನ್ನು ಸುಂದರವೂ ಸುಮಧುರವೂ ಆದ ಶಬ್ದಗಳಿಂದ ಸಾಧಿಸಬಹುದು. ಆದುದರಿಂದ ಧನಕನಕ ವಸ್ತು ಒಡವೆಗಳು ಇರುವವರು ಸಿರಿವಂತರಲ್ಲ, ಆದರೆ ಸುಂದರವೂ ಸುಮಧುರವೂ ಆದ ಶಬ್ದಗಳಿರುವವರೇ ಸಿರಿವಂತರು. ಸಂಪತ್ತನ್ನು ಎಷ್ಟೇ ಗಳಿಸಿದರೂ ಕೊಟ್ಟರೂ ಮನುಷ್ಯನಿಗೆ ಸಾಕೆನಿಸುವುದಿಲ್ಲ, ತೃಪ್ತಿಯಾಗುವುದಿಲ್ಲ. ಆದರೆ ಹೃದಯ ತುಂಬಿ ಒಂದೆರಡು ಸುಂದರ ಸುಮಧುರ ಮಾತುಗಳನ್ನಾಡಿದ್ರೆ ಕೇಳಿದವರು ಸಂತುಷ್ಟರಾಗುತ್ತಾರೆ, ಸಂತೃಪ್ತರಾಗುತ್ತಾರೆ. ನಮ್ಮ ಬದುಕನ್ನು ಹದಗೊಳಿಸುವುದೇ ಮಾತು. ಸಮಯ ಸಂದರ್ಭವನ್ನರಿತು ಆಡಿದ ಮಾತು ಎಲ್ಲರಿಗೂ ಪ್ರಿಯವಾಗುತ್ತದೆ. ಅಂತಹ ಸುಂದರ ಸುಮಧುರ ಶಬ್ದಗಳಿಂದ ನಮ್ಮ ಬದುಕು ಭವ್ಯವೂ ದಿವ್ಯವೂ ಆಗುತ್ತದೆ. ನಮ್ಮ ಋಷಿಮುನಿಗಳು ಶಿವಾಯ ನಮಃ, ಶಿವನಿಗೆ ನಮಸ್ಕಾರ, ನಾರಾಯಣಾಯ ನಮಃ, ನಾರಾಯಣನಿಗೆ ನಮಸ್ಕಾರ ಎಂಬ ಶಬ್ದಗಳನ್ನು ಬಳಸಿ ದೇವರ ಪ್ರೀತಿಗೆ ಪಾತ್ರರಾದರು. ಆ ಮಹಾದೇವನಿಗೆ ಅಷ್ಟೋಪಚಾರ, ಶತೋಪಚಾರ, ಸಹಸ್ರೋಪಚಾರಗಳಿಂದ ಮಾಡುವ ಪೂಜೆ ಎಲ್ಲವೂ ಪವಿತ್ರ ಶಬ್ದಗಳಿಂದಲೇ ಆದುದಲ್ಲವೇ? ಪ್ರಭುದೇವರು ಹೇಳುವಂತೆ ಮಾತೆಂಬುದು ಜ್ಯೋತಿರ್ಲಿಂಗ, ಬೆಳಕಿನ ದೇವರು. ಪೂರ್ವದಲ್ಲಿ ಉದಯಿಸುವ ಸೂರ್ಯನು ಬಹಿರಂಗದ ಜಗತ್ತನ್ನು ಬೆಳಗಿದರೆ, ಸಂತರ ಶರಣರ ಹೃದಯಾರವಿಂದದಲ್ಲಿ ಉದಯಿಸುವ ಈ ಜ್ಯೋತಿರ್ಲಿಂಗ ಶಬ್ದ ಸೂರ್ಯನು ಅಂತರಂಗದ ಜಗತ್ತನ್ನು ಬೆಳಗುತ್ತಾನೆ, ನಮ್ಮ ಹೃದಯ ಮಂದಿರವನ್ನು ಹಸನ ಮಾಡುತ್ತಾನೆ, ಹದ ಮಾಡುತ್ತಾನೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿರುವಂತದ್ದು. ಧನ್ಯವಾದಗಳು.